ಗಣಪತಿ ಪೂಜೆಯಲ್ಲಿ ತಪ್ಪದೆ ಈ ವಸ್ತು ಅರ್ಪಿಸಿ ಜೀವನದ ಎಲ್ಲ ವಿಘ್ನ ಕಳೆದು ಸುಖ ನೆಮ್ಮದಿ ಅದೃಷ್ಟ ಐಶ್ವರ್ಯ ಗಣಪತಿ ಕೊಡುತ್ತಾನೆ. ಗಣೇಶ ಚತುರ್ಥಿಯನ್ನು ಭಾದ್ರಪದ ಮಾಸದ ಚತುರ್ಥಿ ತಿಥಿಯಂದು ಆಚರಿಸಲಾಗುತ್ತದೆ. ಗಣೇಶ ಚತುರ್ಥಿಯಂದು ಗಣೇಶ ಮೂರ್ತಿಯನ್ನು ತಂದು ನಾನಾ ಪರಿಮಳ ಪುಷ್ಪಗಳಿಂದ ಅಲಂಕರಿಸಿ ಪೂಜಿಸಲಾಗುತ್ತದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಗಣೇಶನ ಆರಾಧನೆಯಲ್ಲಿ ಗರಿಕೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಗರಿಕೆ ಇಲ್ಲದೆ ಗಣೇಶನ ಆರಾಧನೆಯು ಅಪೂರ್ಣವೆಂದು ಪರಿಗಣಿಸಲಾಗಿದೆ. ಗರಿಕೆಯನ್ನು ಅರ್ಪಿಸುವುದರಿಂದ ಜೀವನದಲ್ಲಿನ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ. ಗಣೇಶ ಚತುರ್ಥಿಯ ಶುಭ ಸಂದರ್ಭದಲ್ಲಿ ಗರಿಕೆಗೆ ಏಕೆ ಅರ್ಪಿಸುತ್ತಾರೆ ಎಂದು ತಿಳಿಯೋಣ. ಗಣೇಶ ಚತುರ್ಥಿ ದಿನಾಂಕ. ವೈದಿಕ ಪಂಚಾಂಗದ ಪ್ರಕಾರ ಈ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯಂದು ಸೆಪ್ಟೆಂಬರ್ 7ರಂದು ಬಂದಿದೆ. ಅಂದರೆ ಶನಿವಾರದಂದು ಗಣೇಶ ಚತುರ್ಥಿ ಆಚರಿಸಲಾಗುತ್ತದೆ. ಈ ದಿನ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ವ್ರತ ಆಚರಿಸಲಾಗುತ್ತದೆ. ಗಣೇಶ ಚತುರ್ಥಿ ಮಹತ್ವ. ಗಣೇಶನನ್ನು ವಿಘ್ನ ನಿವಾರಕ ಎಂದು ಕರೆಯಲಾಗುತ್ತದೆ. ಗರಿಕೆ ಹುಲ್ಲನ್ನು ಗಣಪತಿಗೆ ಅರ್ಪಿಸುವುದರಿಂದ ಎಲ್ಲ ರೀತಿಯ ವಿಘ್ನಗಳು ನಿವಾರಣೆಯಾಗುತ್ತದೆ. ಸಕಲ ಕಾರ್ಯವೂ ಸಿದ್ಧಿಯಾಗುತ್ತದೆ ಎಂದು ನಂಬಲಾಗಿದೆ. ಗರಿಕೆಯನ್ನು ಪವಿತ್ರ ಮತ್ತು ಶುದ್ಧವೆಂದು ಪರಿಗಣಿಸಲಾಗಿದೆ. ಗರಿಕೆ ಅರ್ಪಿಸುವುದರ ಹಿಂದಿನ ನಂಬಿಕೆಯೆಂದರೆ ಪೂಜೆಯ ಕಾರ್ಯವು ಶುದ್ಧತೆಯಿಂದ ನಡೆಯುತ್ತದೆ. ಗಣಪತಿಗೆ ಗರಿಕೆ ಅರ್ಪಿಸುವುದರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ಉಂಟಾಗುತ್ತದೆ. ಗಣೇಶನನ್ನು ಮೆಚ್ಚಿಸಲು ಮತ್ತು ಅವನ ಆಶೀರ್ವಾದವನ್ನು ಪಡೆಯಲು ಗರಿಕೆ ಸುಲಭವಾದ ಮಾರ್ಗವಾಗಿದೆ ಎಂದು ನಂಬಲಾಗಿದೆ. ಗರಿಕೆ ಗಣೇಶನಿಗೆ ಗೌರವ ಮತ್ತು ಪ್ರೀತಿಯ ಸಂಕೇತವಾಗಿದೆ. ಗಣಪತಿಯ ಪೂಜೆಯಲ್ಲಿ ಗರಿಕೆಯನ್ನು ತಪ್ಪದೇ ಇಡಬೇಕು. ಗಣೇಶನ ಪೂಜೆಯಲ್ಲಿ ಗರಿಕೆ ಬಳಕೆ. ಗಣೇಶನಿಗೆ ಗರಿಕೆ ಅರ್ಪಿಸುವುದರಿಂದ ತೊಂದರೆಗಳು ದೂರವಾಗುತ್ತವೆ. ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ. ಗಜವಸ್ತ್ರವನ್ನು ಏರಿಸಿದ ಬಳಿಕ 21 ಗರಿಕೆ ಒಂದು ಗಂಟಿನಲ್ಲಿ ಇರುವಂತೆ 2 ಗಂಟುಗಳಾಗಿ ಕಟ್ಟಿ ಅದನ್ನು ಗಣಪತಿಗೆ ಏರಿಸಬೇಕು. ಗಣೇಶನಿಗೆ ಗರಿಕೆ ಅರ್ಪಿಸುವುದರ ಪೌರಾಣಿಕ ಕಥೆ. ಒಂದು ದಂತಕಥೆಯ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಅನಲಾಸುರ ರಾಕ್ಷಸನಿದ್ದನು. ಋಷಿ ದೇವತೆಗಳಿಂದ ಹಿಡಿದು ಮನುಷ್ಯರವರೆಗೂ ಎಲ್ಲರೂ ಅವನ ದುಷ್ಕೃತ್ಯಗಳಿಂದ ತೊಂದರೆಗೀಡಾದವರು. ಅನಲಾಸುರ ಎಲ್ಲರನ್ನೂ ಜೀವಂತವಾಗಿ ನುಂಗುತ್ತಿದ್ದ. ದೇವತೆಗಳೆಲ್ಲೂ ಶಿವನ ಮೊರೆ ಹೋದರು. ರಾಕ್ಷಸ ಅನಲಾಸುರನನ್ನು ವಂದಿಸುವಂತೆ ಪ್ರಾರ್ಥಿಸಿದರು. ಅನಲಾಸುರ ಎಂಬ ರಾಕ್ಷಸನನ್ನು ನಾಶಪಡಿಸಲು ಗಣೇಶನಿಗೆ ಮಾತ್ರ ಸಾಧ್ಯ ಎಂದು ಶಿವನು ಹೇಳಿದನು. ಎಲ್ಲ ದೇವತೆಗಳು ಒಟ್ಟಾಗಿ ಗಣೇಶನನ್ನು ಪ್ರಾರ್ಥಿಸಿದರು. ಅನಲಾಸುರ ರಾಕ್ಷಸನ ನಾಶಕ್ಕಾಗಿ ವಿನಂತಿಸಿದರು. ಆಗ ಗಣಪತಿಯು ರಾಕ್ಷಸನನ್ನು ನುಂಗಿಬಿಟ್ಟನು. ರಾಕ್ಷಸನನ್ನು ನುಂಗಿದ ಗಣಪತಿಗೆ ಎದೆಯುರಿ ಪ್ರಾರಂಭವಾಯಿತು. ಆಗ ಋಷಿ ಕಶ್ಯಪ ಮಹರ್ಷಿಗಳು 21 ಗರಿಕೆ ಹುಲ್ಲನ್ನು ತಿನ್ನಲು ಕೊಟ್ಟರು. ಆಗ ಗಣಪತಿಯ ಎದೆಯುರಿ ಶಮನವಾಯಿತು. ಅಂದಿನಿಂದ ಗಣಪತಿಗೆ ಗರಿಕೆ ಅರ್ಪಿಸುವುದು ವಾಡಿಕೆಯಾಯಿತು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.